ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಒಂದು ಮೂರನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟ ಆಗಿರೋದಾಗಿರುತ್ತೆ. ಬಿ.ಎಡ್ನ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಆಗಿರುವಂಥದ್ದಾಗಿರುತ್ತೆ. ಸೊ ಇದೀಗ ಅಭ್ಯರ್ಥಿಗಳಿಗೆ ಲಿಸ್ಟನ್ನು ವೀಕ್ಷಣೆ ಮಾಡಿದಿರ ಅಂತ ಕೂಡ ಅನ್ಕೊಂತೀವಿ. ವೀಕ್ಷಣೆ ಮಾಡದಿರತಕ್ಕಂಥ ಅಭ್ಯರ್ಥಿಗಳು ಇವರು ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಆಫಿಷಿಯಲ್ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ. ಅವುಗಳ ಮುಖಾಂತರ ಹೆಚ್ಚುವರಿ ಮಾಹಿತಿಗಳನ್ನು ನೀವು ಪಡ್ಕೊತಾ ಇರಬಹುದಾಗಿರುತ್ತೆ. ಟೆಲಿಗ್ರಾಮ್ನಲ್ಲಿ ಒಂದು PDF ಕೂಡ ಅಪ್ಲೋಡ್ ಮಾಡಿದ್ದೀವಿ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಆರ್ಟ್ಸ್ ಮತ್ತು ಸೈನ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಲಿಸ್ಟನ್ನು ನೋಡದಿರುವಂಥ ಅಭ್ಯರ್ಥಿಗಳು ಅಲ್ಲಿ ಲಿಸ್ಟನ್ನು ನೋಡ್ಕೋಬೋದಾಗಿರುತ್ತೆ. ಜಾಯ್ನ್ ಆಗೋದ್ರ ಮುಖಾಂತರ ಫ್ರೀ ಕೂಡ ಆಗಿರುತ್ತೆ. ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಕ್ವಿಕ್ ಇನ್ಫಾರ್ಮೇಷನ್ಗಳು ಇವುಗಳ ಮುಖಾಂತರ ನಿಮಗೆ ಸಿಗ್ತಾ ಇರ್ತವೆ ಅಂತ ಹೇಳ್ತಾ ಇದೀಗ ಲಿಸ್ಟನ್ನು ನೋಡಿದ್ದೀವಿ. ಸೊ ನಮಗೆ ಸೀಟು ಸಿಕ್ಕಿದೆ. ಸೊ ಸೀಟು ಸಿಕ್ಕ ನಂತರದಲ್ಲಿ ಈಗ ನಾವು ಸಿಕ್ಕಿರುವಂಥ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಅನ್ಕೊಂಡಿದ್ದೀವಿ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಕ್ರಿಯೆಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟ ವಿವರದಲ್ಲಿ ಮಾಹಿತಿನ ತಿಳ್ಕೊತೀರಾ ಅಂತ ಹೇಳ್ಬೋದಾಗಿರುತ್ತೆ. ಮೊದಲನೇದಾಗಿ ಎಕ್ಸಾಮ್ಟೆಡ್ ಅಂತ ಕೆಲವೊಂದು ಅಭ್ಯರ್ಥಿಗಳು ಬಂದಿರುವಂಥದ್ದು EXEMP ಅಂತ ಬಂದಿರುವಂಥದ್ದು. ಇದು ಏನಾಗಿದೆ ನಂತರದಲ್ಲಿ ಚಲನ ಹತ್ರ ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು. ನಂತರ SBI ಬ್ಯಾಂಕ್ ಪಾವತಿ ಕೂಡ ಇರುತ್ತೆ. ಅಡ್ಮಿಷನ್ ಸ್ಲಿಪ್, ಕಾಲೇಜ್ ಅಡ್ಮಿಷನ್, ಪ್ರಮುಖ ದಿನಾಂಕ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಅಭ್ಯರ್ಥಿಗಳಿಗೆ. ಯಾಕಂದ್ರೆ ಎಲ್ಲ ಪ್ರಕ್ರಿಯೆಗಳು ಬರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸಾಮಾನ್ಯವಾಗಿ ಅಭ್ಯರ್ಥಿಗಳು ಗೊತ್ತಿರೋದಲ್ಲ. ಅದು ಅಲ್ಲದೆ ಪ್ರಮುಖವಾಗಿ ಥರ್ಡ್ ರೌಂಡ್ ನಲ್ಲಿ ಬಹುತೇಕ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಹೆಸರು ಬಂದಿದೆ ಅಂತ ಹೇಳ್ಬೋದಾಗಿರುತ್ತೆ. ಆಲ್ ದಿ ಬೆಸ್ಟ್ ಅಂತ ಕೂಡ ತಿಳಿಸ್ತಾ, ಯಾಕಂದ್ರೆ ಆ ಅಭ್ಯರ್ಥಿಗಳಿಗೆ ಸಿಕ್ಕಿರುವಂತ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ಮುಂಚೆ ಅಭ್ಯರ್ಥಿಗಳಿಗೆ ಒಂದು ಕಿವಿ ಮಾತನ್ನ ಹೇಳ್ತೇನೆ. ಸಿಕ್ಕಿರುವಂಥ ಕಾಲೇಜ್ ಬಗ್ಗೆ ವಿಚಾರಿಸಿ ಅಭ್ಯರ್ಥಿಗಳು. ಸಿಕ್ಕಿದ್ದು ಕಾಲೇಜ್ ಏನು ಸಿಕ್ಬಿಡ್ತು ಅಂತಂದ್ಬಿಟ್ಟು ಅಡ್ಮಿಷನ್ ಸ್ಲಿಪ್ನ ತಗೋಬೇಕು ಅಂತ ಹೋಗಿ ಡೈರೆಕ್ಟ್ ಸೆಂಟ್ರಲ್ಲಿ ಇನ್ನೊಂದು ಮತ್ತೊಂದು ಸ್ಲಿಪ್ ಎಲ್ಲ ತಗೊಂಡು ನಂತರದಲ್ಲಿ ನೀವು ಕಾಲೇಜ್ಗೆಲ್ಲ ಹೋಗಿ ಆಮೇಲೆ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತೀರಾ. ಕಾಲೇಜಲ್ಲಿ ಜಾಸ್ತಿ ಫೀಸ್ ಹೇಳಿದ್ರು, ಅಥವಾ ಸರಿಯಾಗಿ ಪಾಠ ಮಾಡಲ್ಲ ಅಂತೆ, ಅಥವಾ ಡೈರೆಕ್ಟ್ ಎಕ್ಸಾಮ್ ಬರ್ಕೋಬೇಕಂತೆ, ಅಥವಾ ವಾತಾವರಣ ಸರಿ ಇಲ್ಲ, ಅಥವಾ ನಿಮಗೆ ಬೇಕಿರುವಂಥ ಮೀಡಿಯಮ್ ಇಲ್ಲ, ಬೇಕಿರುವಂಥ ಸಬ್ಜೆಕ್ಟ್ಸ್ ಟೀಚ್ ಮಾಡಲ್ಲ, ಹಾಗೆ ಹೀಗೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೀರಾ. ಆ ಒಂದು ಕಾರಣಕ್ಕೆ ಈ ಒಂದು ನನ್ನ ಒಂದು ಕಿವಿ ಮಾತನ್ನ ನಿಮಗೆ ತಿಳಿಸ್ಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸಾವಿರಾರು ಅಭ್ಯರ್ಥಿಗಳು ಆಮೇಲೆ ರೀಫಂಡ್ ಅಪ್ಲೈ ಮಾಡ್ತಾರೆ, ಹಾಗೆ ಹೀಗೆ ಸಾಕಷ್ಟು ಸಮಸ್ಯೆ ಮಾಡ್ತಾರೆ. ಅಡ್ಮಿಷನ್ ಸ್ಲಿಪ್ ಎಲ್ಲ ತಗೊಂಡ್ರೆ ನೆಕ್ಸ್ಟ್ ರೌಂಡ್ಗಂತೂ ಎಲಿಜಿಬಿಲಿಟಿ ಏನಿರೋದಿಲ್ಲ. ಈ ಒಂದು ಕಾರಣಕ್ಕೆ ಒಂದು ಕಿವಿ ಮಾತನ್ನ ತಿಳಿಸ್ತಾ ಇದ್ದೀನಿ. ಸಿಕ್ಕಿರುವಂಥ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ಮುಂಚೆ ಕಾಲೇಜ್ ಬಗ್ಗೆ ವಿಚಾರಿಸಿಟ್ಕೊಳ್ಳಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಇವಾಗ ಅಭ್ಯರ್ಥಿಗಳಿಗೆ ಎಕ್ಸಂಪ್ಟೆಡ್ ಅಂತ ಬಂದಿರುವಂಥದ್ದಾಗಿರುತ್ತೆ. EXEMP ಅಂತ ಕೆಲವೊಂದು ಸ್ಕ್ರೀನ್ ನೋಡ್ತಾ ಇದ್ದೀರಾ. ಕೆಲವೊಂದು ಅಭ್ಯರ್ಥಿಗಳಿಗೆ ಫೀಸ್ ಮೆನ್ಷನ್ ಆಗಿದೆ, ಇನ್ನು ಕೆಲವೊಂದು ಅಭ್ಯರ್ಥಿಗಳಿಗೆ ಎಕ್ಸಂಪ್ಟೆಡ್ ಅಂತ ಬಂದಿರುವಂಥದ್ದಾಗಿರುತ್ತೆ. EXEMP ಅಂದ್ಬಿಟ್ಟು ಏನಿದು ಅಂತಕ್ಕಂಥ ಡೌಟ್ಸ್ ಇರುತ್ತೆ. ಅಲ್ಲಿ ಅಭ್ಯರ್ಥಿಗಳಿಗೆ ಅರ್ಥ ಮಾಡ್ಕೊಳ್ಳಿ. SC ಮತ್ತು ST ಅಭ್ಯರ್ಥಿಗಳಿಗೆ ಸೊ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಇರ್ತಕ್ಕಂಥ ವಿಷಯನೇ ಎಲ್ಲ ಅಭ್ಯರ್ಥಿಗಳು ಕೂಡ. SC ಮತ್ತು ST ಅಭ್ಯರ್ಥಿಗಳಿಗೆ ಏನಂದ್ರೆ ಅವರಿಗೆ ಶುಲ್ಕ ವಿನಾಯಿತಿ ಇರುತ್ತೆ. 2.5 ಲಕ್ಷಕ್ಕಿಂತ ಆದಾಯದ ಮಿತಿ ಏನಾದರೂ ಕಡಿಮೆ ಇದ್ರೆ ಶುಲ್ಕ ವಿನಾಯಿತಿ ಅಂತ ಮೆನ್ಷನ್ ಆಗಿರುತ್ತೆ. ಸೊ ಆ ಒಂದು ರೀಸನ್ ಇಂದ ಅವರಿಗೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಎಲ್ಲ ಸರ್ಟಿಫಿಕೇಟ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ, ವೆರಿಫಿಕೇಶನ್ ಸಂದರ್ಭದಲ್ಲಿ ಅವರು SC ಮತ್ತು ST ಕ್ಯಾಟಗರಿಗೆ ಸೇರಿದಂತ ಅಭ್ಯರ್ಥಿಗಳಾಗಿದ್ರೆ ಶುಲ್ಕ ವಿನಾಯಿತಿ ಅಂಡರ್ ಬರೋದ್ರಿಂದ ಆ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಎಕ್ಸಂಪ್ಟೆಡ್ ಅಂತ ಬಂದಿರುತ್ತೆ. ಸೊ ಅಲ್ಲಿ ಮೆನ್ಷನ್ ಆಗಿರುತ್ತೆ ಕ್ಯಾಟಗರಿ ಕೂಡ. ಸೊ ಬಟ್ ಇನ್ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, GM ಬೇಸ್ ಮೇಲೆ ಸೀಟ್ ಅಲಾಟ್ ಆಗಿರುತ್ತೆ, ಆದ್ರೂ ಕೂಡ ನೀವು SC ST ಕ್ಯಾಟಗರಿಗೆ ಸೇರಿದಿರಾ ಅಂದ್ರೆ ಎಕ್ಸಂಪ್ಟೆಡ್ ಅಂತ ಬಂದಿರುತ್ತೆ ಅಭ್ಯರ್ಥಿಗಳಿಗೆ. ಇದನ್ನ ಕೂಡ ಅರ್ಥ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಿಮ್ಮ ಕ್ಯಾಟಗರಿ SC ಮತ್ತು ST ಆಗಿತ್ತು ಅಂದ್ರೆ ಎಕ್ಸಂಪ್ಟೆಡ್ ಅಂತ ಬಂದಿರುತ್ತೆ. ಸೊ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಿಮ್ಗೆ ಅದನ್ನ. ಯಾಕಂದ್ರೆ ನೀವು ಡಯಟ್ ಅಲ್ಲಿ ಯಾವುದೇ ರೀತಿಯಂತ ಶುಲ್ಕವನ್ನ ಪೇ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಸೊ ಇವಾಗ ಚಲನ್ ಅಂತ ಮಾಹಿತಿನ ಕೊಟ್ಟನಲ್ಲ, ಸರಿಯಾಗಿ ಪೂರ್ತಿ ವಿಡಿಯೋನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಅಭ್ಯರ್ಥಿಗಳು ಕೂಡ ಚಲನ್ ಅಂತ ಬರುತ್ತೆ ಅಭ್ಯರ್ಥಿಗಳಿಗೆ ಇಲ್ಲಿ. ಸೊ ಅಂದ್ರೆ ಸೀಟ್ ಸಿಕ್ಕಿರುವಂತ ಅಭ್ಯರ್ಥಿಗಳು ಸಿಕ್ಕಿರುವಂತ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂದ್ರೆ ಒಂದು ವೆಬ್ಸೈಟ್ ಏನಿದೆ, ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ. ಆ ಅಭ್ಯರ್ಥಿಗಳಿಗೆ ಅಫಿಷಿಯಲ್ ವೆಬ್ಸೈಟ್ ಕೂಡ ಗೊತ್ತಿದೆ ಅನ್ಕೊಂಡಿದ್ದೀನಿ. ಸ್ಕೂಲ್ ಎಜುಕೇಶನ್ ಅಥವಾ ನೀವು ಲಾಗಿನ್ ಆಗ್ತಿದ್ರಲ್ಲ ಅಭ್ಯರ್ಥಿಗಳಿಗೆ, ಆಪ್ಷನ್ ಎಂಟ್ರಿ ಎಲ್ಲ ಮಾಡಲಿಕ್ಕೆ ಅದೇ ವೆಬ್ಸೈಟ್ ಆಗಿರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಬೇಕಿರುತ್ತೆ. ಕ್ಲಿಕ್ ಮಾಡಿದಾಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಲ್ಲ ಹಾಕಬೇಕಿರುತ್ತೆ. ನಂತರದಲ್ಲಿ ಅಲ್ಲಿ ಆಪ್ಷನ್ ಬರುತ್ತೆ ಅಭ್ಯರ್ಥಿಗಳಿಗೆ ಚಲನ್ ಅಂದ್ಬಿಟ್ಟು. ಸೊ SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರೋದ್ರಿಂದ ಅವರಿಗೆ ಕ್ಲಿಕ್ ಮಾಡಿದ್ರೆ ಚಲನ್ ಡೌನ್ಲೋಡ್ ಆಗೋದಿಲ್ಲ. ಸೊ ಆ ಅಭ್ಯರ್ಥಿಗಳು ಏನು ಮಾಡಬೇಕು ಅಂದ್ರೆ ಅದರ ಒಂದು ಸ್ಕ್ರೀನ್ ಶಾಟ್ ಅನ್ನು ತಗೊಂಡು, ಈ ತರ ಅಭ್ಯರ್ಥಿಗಳ ಬಗ್ಗೆ ಹೇಳ್ತೀನಿ, ವೆಯ್ಟ್ ಮಾಡಿ. ಸೊ SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳು ಸ್ಕ್ರೀನ್ ಶಾಟ್ ಅನ್ನು ತಗೋಬೇಕಿರುತ್ತೆ. ಸ್ಕ್ರೀನ್ ಶಾಟ್ ಅನ್ನು ತಗೊಂಡು ಒಂದು ಜೆರಾಕ್ಸ್ ಕಾಪಿನ ತಗೊಳ್ಳಿ. ಜೆರಾಕ್ಸ್ ಕಾಪಿ ತಗೊಂಡು ನೀವು ಅಂದ್ರೆ ಸಿಕ್ಕಿರುವಂತ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂದ್ರೆ ಮಾತ್ರ ನಾನು ಹೇಳ್ತಿರುವಂಥದ್ದು ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಳ್ಳೋದಕ್ಕೆ ಮುಂದಾಗಿ. ಬಟ್ ಅದಕ್ಕೂ ಮುಂಚೆ ಕಾಲೇಜ್ ಬಗ್ಗೆ ವಿಚಾರಿಸ್ಕೊಂಡ್ ಬರಕ್ಕೆ ಒಂದು ದಿನ ಹೋಗಿ ಬನ್ನಿ ಅಭ್ಯರ್ಥಿಗಳೇ. ಎಲ್ಲ ಅಭ್ಯರ್ಥಿಗಳು ಕೂಡ ಹೇಳ್ತಿರೋದು ಸಿಕ್ಕಿರುವಂತ ಕಾಲೇಜ್ ಬಗ್ಗೆ ವಿಚಾರಿಸಲಿಕ್ಕೆ ಒಂದಿನ ಹೋಗಿ ಬನ್ನಿ. ನಂತರದಲ್ಲಿ ಇನ್ನ ಪ್ರಮುಖವಾಗಿ ಏನಂದ್ರೆ ಅಭ್ಯರ್ಥಿಗಳು ಸಿಕ್ಕಿರುವಂತ ಕಾಲೇಜ್ ನನಗೆ ಅಡ್ಮಿಷನ್ ಆಗ್ತೀನಿ ಅಂತಕ್ಕಂಥ ಅಭ್ಯರ್ಥಿಗಳು ಹೋಗ್ತೀರಾ. ಸೊ ಅಡ್ಮಿಷನ್ ಸೆಂಟರ್ ಅಂದ್ರೆ ಅಡ್ಮಿಷನ್ ಸೆಂಟರ್ ಅಲ್ಲ, ನೋಡಲ್ ಸೆಂಟರ್ ಅಂತ ಏನಿರುತ್ತಲ್ಲ, ಡಯಟ್ ಅಥವಾ CT ಅಂತ ಏನು ಕರೀತಾರಲ್ಲ, ವೆರಿಫಿಕೇಶನ್ ಮಾಡಿಸಿದಂತ ಜಾಗ, ಓಕೆನಾ, ಅಲ್ಲಿ ಹೋಗೋರ ಮುಖಾಂತರದಲ್ಲಿ ಆ ಒಂದು ನಿಮ್ಗೆ ಏನು ಸ್ಕ್ರೀನ್ ಶಾಟ್ ತಗೊಂಡಿರ್ತಿಲ್ಲ ಅಥವಾ ಜಸ್ಟ್ ಮೊಬೈಲ್ ಶೋ ಮಾಡ್ಕೊಡೋರು ಕೂಡ ಆಗುತ್ತೆ. ಸೊ ಈ ತರ ಶುಲ್ಕ ವಿನಾಯಿತಿ ಇದೆ, ಎಕ್ಸಾಮ್ಟೆಡ್ ಇದೆ ಅಂತ ಹೇಳಿದ್ರೆ ಅವರು ನಿಮಗೆ ಅಡ್ಮಿಷನ್ ಸ್ಲಿಪ್ ನ ಡೌನ್ಲೋಡ್ ಮಾಡಿ ಕೊಡ್ತಾರೆ. ಅಲ್ಲಿ ಯಾವುದೇ ರೀತಿ ಶುಲ್ಕವನ್ನ ನೀವು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದನ್ನ ತಗೊಂಡು ಸಿಕ್ಕಿರುವಂತ ಕಾಲೇಜ್ಗೆ ಹೋಗೋರ ಮುಖಾಂತರದಲ್ಲಿ ಅಭ್ಯರ್ಥಿಗಳು ಅಲ್ಲಿ ಕಾಲೇಜ್ ಫೀಸ್ ಅಂತ ಇರುತ್ತೆ. ಮತ್ತೆ ಇಲ್ಲಿ ಕಟ್ಟದೇ ಇರುವಂಥ ಹಣ ಏನಿರುತ್ತಲ್ಲ, ಡೇಟ್ ಫೀಸು ಅಂತಂದ್ಬಿಟ್ಟು ಅಥವಾ ಏನು ಮೆನ್ಷನ್ ಆಗಿರುತ್ತಲ್ಲ ಕೆಲವೊಂದು ಅಭ್ಯರ್ಥಿಗಳಿಗೆ, ಆ ಒಂದು ಫೀಸನ್ನು ನೀವು ಅಲ್ಲಿ ಪೇ ಮಾಡಬೇಕಿರುತ್ತೆ. ಕೆಲವೊಂದು ಕಾಲೇಜುಗಳಲ್ಲಿ ಅದನ್ನು ಕೂಡ ತಿಳಿಸ್ತಾರೆ. ಇಲ್ಲಿ ನೀವು ಕಾಲೇಜಲ್ಲಿ ಪೇ ಮಾಡಬೇಕಿರುತ್ತೆ ಅದನ್ನು, ಮತ್ತೆ ಕಾಲೇಜ್ ಫೀಸನ್ನು ಸಪ್ರೇಟ್ ಆಗಿ ಅಂತ. ಆ ಕಾರಣಕ್ಕೆ ಮೊದಲೇ ವಿಚಾರಿಸ್ಕೊಂಡು ಹೋಗಿರಿ ನೀವು. ಸೊ ಸಮಸ್ಯೆ ಇರೋದಿಲ್ಲ, ಎಲ್ಲ ಕಡೆ ಕಾಮನ್ ಆಗಿ ಅದನ್ನು ಕೇಳ್ತಾರೆ. ಕಾಲೇಜ್ ಫೀಸ್ ಜೊತೆಗೆ ಒಂದು ಡೇಟ್ ಫೀಸು, ಡಯಟಲ್ಲಿ ಇರೋದಿಲ್ಲ, ಇಲ್ಲಿ ಕಟ್ಟಬೇಕು ಅಂತ ಹೇಳ್ತಾರೆ. ಅದು ಏನು ಕಾರಣಕ್ಕೆ ಆ ಥರ ಹೇಳ್ತಾರೋ ಗೊತ್ತಿಲ್ಲ. ಯಾಕಂದರೆ ಶುಲ್ಕ ವಿನಂತಿ ಅಂತ ಮೆನ್ಷನ್ ಆದಮೇಲೆ ಕಾಲೇಜಲ್ಲಿ ಅದನ್ನು ಯಾಕೆ ಕಟ್ಟಬೇಕು ಅಂತ ಕೇಳ್ತಾರೆ. ಸದ್ಯಕ್ಕೆ ಇದುವರೆಗೂ ಅದು ಕ್ಲಾರಿಟಿ ಇಲ್ಲ. ಬಟ್ ಆದರೂ ಕೂಡ ಅಭ್ಯರ್ಥಿಗಳು ಆ ಥರ ಇರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಫೀಸ್ ಬಗ್ಗೆ ವಿಚಾರಿಸ್ತೀರಿ, ಎಷ್ಟು ಫೀಸ್ಗಳು ಬರುತ್ತೆ ಮೊದಲೇ ವಿಚಾರಿಸ್ಕೊಂಡಿರಿ ಸ್ಲಿಪ್ ತಗೊಳ್ಳೋದಕ್ಕೆ ಮುಂಚೆ.
ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದೆ, ಏನೂ ಗೊತ್ತಾಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಿರುತ್ತೆ. ಅದಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಸೊ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿರುತ್ತೆ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು. ಆ ಕಾರಣಕ್ಕೆ ಇನ್ಸ್ಟಾಗ್ರಾಮ್ ಮುಖಾಂತರ ನಮ್ಮ ಜೊತೆ ನೇರವಾಗಿ ಸಂಪರ್ಕ ಮಾಡೋದ್ರ ಮುಖಾಂತರ ಅಂದರೆ ಕಾಲ್ ಅಥವಾ ಇನ್ಸ್ಟಾಗ್ರಾಮ್ ಮೆಸೇಜ್ ಅಥವಾ ಮುಖಾಂತರ ಸಂಪರ್ಕ ಮಾಡಬಹುದಿರುತ್ತೆ. ಅದಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅಗತ್ಯ ಇರುತ್ತೆ ಅಭ್ಯರ್ಥಿಗಳಿಗೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನೂರಾರು ಮೆಸೇಜ್ಗಳು ಬರ್ತಾ ಇರುತ್ತೆ. ನಿಮ್ಮ ಒಂದು ಐಡಿ ನಮಗೆ ತಲುಪದೇನೆ ಹೋಗ್ಬೋದಿರುತ್ತೆ. ಸಬ್ಸ್ಕ್ರೈಬ್ ಆದಂಥ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಸಬ್ಸ್ಕ್ರೈಬ್ ಆದಂಥ ಅಭ್ಯರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕ ಒಂದು ಕಿರೀಟ ಸಿಂಬಲ್ ಬರುತ್ತೆ. ಆ ಮುಖಾಂತರ ನಿಮ್ಮ ಐಡಿ ನಮಗೆ ಬೇಗ ತಲುಪುತ್ತೆ. ಮತ್ತು ಈ ತರ ಒಂದು ಬೇರೆ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಲಿಂಕ್ ಆಗಿರ್ಬೋದು ಇವೆಲ್ಲ ಓಪನ್ ಆಗುತ್ತೆ. ಈ ತರ ಮಾಹಿತಿಗಳನ್ನು ನೀವು ಅಲ್ಲಿ ವೀಕ್ಷಣೆ ಮಾಡಬಹುದಿರುತ್ತೆ ಅಂತ ಹೇಳ್ತಿದ್ದೀನಿ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಅಗತ್ಯ ಇರೋರು ಏನೂ ಗೊತ್ತಾಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಮತ್ತೆ ಸಮಸ್ಯೆ ಆಗಬಾರ್ದು ಅಂತಕ್ಕಂಥ ಅಭ್ಯರ್ಥಿಗಳು ಸಂಪರ್ಕ ಮಾಡಬಹುದಾಗಿರುತ್ತೆ. ಇದೀಗ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ತಿಳಿಸುವಂತಂದ್ರೆ ಸೊ ಈ ಅಭ್ಯರ್ಥಿಗಳು ಆಯಿತು ಸಿಕ್ಕಿರುವಂಥ ಕಾಲೇಜಿಗೆಲ್ಲ ಹೋಗ್ತೀರಾ. ಸೊ ಅಡ್ಮಿಷನ್ ಸ್ಲಿಪ್ ತಗೊಂಡು ಅಡ್ಮಿಷನ್ ಆಗ್ತೀರಾ, ಹೋಯ್ತು ಕಂಪ್ಲೀಟ್ ಆಯ್ತು. ಇದು ನಂತರದಲ್ಲಿ ಇತರ ಅಭ್ಯರ್ಥಿಗಳ ಬಗ್ಗೆ ಬರೋಣ. ಇಲ್ಲಿ 2A 2B 3B GM ಅಭ್ಯರ್ಥಿಗಳಾಗಿರ್ಬೋದು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರೋದಿಲ್ಲ. ಇವ್ರೇನು ಮಾಡಬೇಕಪ್ಪ ಆಗಿರಿ ಅಂತ ಹೇಳಿದ್ರೆ ಸೊ ಅಡ್ಮಿಷನ್ ಡೇಟ್ ಬಗ್ಗೆ ಮಾಹಿತಿನ ಕೊಡ್ತೀನಿ, ವೆಯ್ಟ್ ಮಾಡಿ. ಸೊ ಅಂದ್ರೆ ಅಭ್ಯರ್ಥಿಗಳಿಗೆ ಈ ಒಂದು ಅಭ್ಯರ್ಥಿಗಳಿಗೆ ಕ್ಲಿಕ್ ಮಾಡ್ತೀರಾ ಅನ್ಕೊಳ್ಳಿ, ಯೂಸರ್ ನೇಮ್ ಮೇಲೆ ಪಾಸ್ವರ್ಡ್ ಹಾಕಿದ್ರೆ ಕ್ಲಿಕ್ ಮಾಡ್ತೀರಾ, ಅಲ್ಲಿ ಓಪನ್ ಆಗುತ್ತೆ. ಆ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಅಲ್ಲಿ ಚಲನ್ ಮೇಲೆ ಕ್ಲಿಕ್ ಮಾಡಿದಾಗ ಚಲನ್ ಕೂಡ ಓಪನ್ ಆಗುತ್ತೆ. ನೆಕ್ಸ್ಟ್ ಬೇರೆ ಬೇರೆ ಪ್ರಕ್ರಿಯೆಗಳಿದೆ. ಚಲನ್ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಡ್ತೇನೆ ನಿಮಗೆ. ಸೊ ಚಲನ್ ಡೌನ್ಲೋಡ್ ಮಾಡ್ಕೋಬೇಕಿರುತ್ತೆ. ಚಲನ್ ಡೌನ್ಲೋಡ್ ಮಾಡಿದ ನಂತರದಲ್ಲಿ ಅಭ್ಯರ್ಥಿಗಳು ಆಮೇಲೆ ಏನು ಪ್ರಕ್ರಿಯೆ ಇರುತ್ತೆ ಅಂದ್ರೆ ನೀವು SBI ಬ್ಯಾಂಕ್ಗೆ ಹೋಗಿ ಹಣನ ಪೇ ಮಾಡಬೇಕಿರುತ್ತೆ. ನಂತರದಲ್ಲಿ ಎಷ್ಟು ಫೀಸ್ ಮೆನ್ಷನ್ ಆಗಿರುತ್ತಲ್ಲ ಅಷ್ಟು ಫೀಸ್ನ ಯಾವುದಾದ್ರು ನಿಯರ್ SBI ಬ್ಯಾಂಕ್ ಆಗಿರ್ಬೋದು, ಯಾವುದೇ SBI ಬ್ಯಾಂಕ್ ಆಗಿರ್ಬೋದು, ನಿಮ್ಮ ಡಿಸ್ಟ್ರಿಕ್ಟ್ ಆಗಿರಲಿ ಬೇರೆ ಡಿಸ್ಟ್ರಿಕ್ಟ್ ಆಗಿರಲಿ ಎಲ್ಲರೂ ಒಟ್ಟಿನಲ್ಲಿ SBI ಬ್ಯಾಂಕ್ನಲ್ಲಿ ಆ ಒಂದು ಚಲನ್ ಏನಿರುತ್ತಲ್ಲ ಅದನ್ನು ಕೊಡೋದ್ರ ಮುಖಾಂತರ ಪೇ ಮಾಡಬೇಕಿರುತ್ತೆ. ಆನ್ಲೈನಲ್ಲಿ ಏನು ಪೇ ಆಗೋದಿಲ್ಲ. ಕೆಲವೊಂದು ಅಭ್ಯರ್ಥಿಗಳು ಅನ್ಕೋತೀರಾ ಕ್ಲಿಕ್ ಮಾಡಿದ್ವಿ ಅಲ್ಲಿ ಪೇ ನೋ ಅಂತ ಬಂತು, ಆನ್ಲೈನ್ ಹಾಗೆ ಅಂತ ಏನೂ ಇರೋದಿಲ್ಲ. ಜಸ್ಟ್ ನೆಕ್ಸ್ಟ್ ಹೋಗೋದಕ್ಕೆ ಪ್ರೋಸೆಸ್ ಅಷ್ಟೇ ಅದು. ಸೊ ಅದ್ರ ಬಗ್ಗೆ ಚಲನ್ ಹೇಗೆ ಡೌನ್ಲೋಡ್ ಮಾಡೋದಂತ ವಿಡಿಯೋ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ಅಭ್ಯರ್ಥಿಗಳಿಗೆ ಕ್ಲಾರಿಟಿ ಅಂತೂ ಸಿಗ್ತಾ ಇದೆ ಅನ್ಕೊಂಡಿದ್ದೀನಿ. SBI ಬ್ಯಾಂಕ್ ಯಾವ್ದಾರು ಪರವಾಗಿಲ್ಲ, ನಿಮ್ಮ ಅಕೌಂಟ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನೀವು ಅಲ್ಲಿ ಹೋಗಿ ಹಣನ ಪೇ ಮಾಡಬೇಕಿರುತ್ತೆ. ಪೇ ಮಾಡಿದ ನಂತರ ಒಂದು 2-3 ಗಂಟೆ ಅವ್ರು ಬೇಕಿರುತ್ತೆ ಅದು ಚಲನ್ ಎಲ್ಲ ಅಪ್ಡೇಟ್ ಆಗಲಿಕ್ಕೆ, ಅಂದ್ರೆ ಅಮೌಂಟ್ ಅಲ್ಲಿ ಕ್ರೆಡಿಟ್ ಆಗಲಿಕ್ಕೆ ನೋಡಲ್ ಆಫೀಸರ್ಗೆ. ಸೊ ಆ ಒಂದು ರೀಸನಿಂದ ಸ್ವಲ್ಪ ಸಮಯನ ತಗೊಳುತ್ತೆ. ಬೆಳಿಗ್ಗೆ 10 ಗಂಟೆ ಪೇ ಮಾಡಿದ್ರೆ ಅಂದ್ರೆ 1 ಗಂಟೆ 2 ಗಂಟೆ ಸಮೀಪಕ್ಕೆ ನೋಡಲ್ ಸೆಂಟರ್ಗೆ ಹೋಗಿ ನೀವು ಅಡ್ಮಿಷನ್ ಸ್ಲಿಪ್ನ ಪಡ್ಕೋಬೋದಾಗಿರುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಡ್ಮಿಷನ್ ಸ್ಲಿಪ್ ಅನ್ನು ನೀವು ಪಡ್ಕೊಂಡು ಸಿಕ್ಕಿರುವಂಥ ಕಾಲೇಜ್ ಬಗ್ಗೆ ನೀವು ವಿಚಾರಿಸ್ಕೊಳ್ಳಿ. ಸ್ಲಿಪ್ ಅನ್ನು ತಗೊಳ್ಳೋದಕ್ಕೆ ಮುಂಚೆ ಕಾಲೇಜಿಗೆ ಹಣನೇನು ಪೇ ಮಾಡ್ತಿರಲ್ಲ ಅಲ್ಲಿ SBI ಬ್ಯಾಂಕ್ ಅದಕ್ಕೂ ಮುಂಚೆನೇ ವಿಚಾರಿಸಿಟ್ಕೊಂಡಿರಿ. ಆ ನಂತರದಲ್ಲಿ ಸಿಕ್ಕಿರೋ ಕಾಲೇಜ್ ಓಕೆ ಅಂದ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ. ಪದೇ ಪದೇ ಯಾಕೆ ಹೇಳ್ತೀನಿ ಅಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಇಲ್ಲೇ ಮಿಸ್ಟೇಕ್ಗಳನ್ನ ಮಾಡ್ಕೊಂಡು ಸಾಕಷ್ಟು ಬಡ ಅಭ್ಯರ್ಥಿಗಳು ಸಮಸ್ಯೆಗಳನ್ನು ಮಾಡ್ಕೊತಿರ್ತೀರಾ, ಹಣವನ್ನು ಕಳ್ಕೊಂತಿರ್ತೀರಾ. ಸೊ ಒಂದೊಂದು ಅಂದರೆ ರೀಫಂಡ್ಗೆಲ್ಲ ಅಪ್ಲೈ ಮಾಡ್ಕೊಂಡು ಹಣ ಬರೋಕ್ಕೆ ಸ್ವಲ್ಪ ತಡ ಆಗ್ಬೋದು. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಅದು ಕಟ್ ಕೂಡ ಆಗಿಬರುತ್ತೆ. ಆ ಒಂದು ಸಮಸ್ಯೆ ಆಗಬಾರ್ದು ನಿಮಗೆ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ತಿಳಿಸ್ತಾ ಇದ್ದೀನಿ. ಹೆಚ್ಚುವರಿ ಗೈಡೆನ್ಸ್ ಬೇಕು ಅಂದರೆ ನಮ್ಮ ಒಂದು ಕೋಚಿಂಗ್ ವಿಡಿಯೋಸಲ್ಲಿ ಕೂಡ ಇರುತ್ತೆ. ಮತ್ತು ಒಂದು ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಸಂಪರ್ಕ ಮಾಡಬಹುದಾಗಿರುತ್ತೆ. ಅಭ್ಯರ್ಥಿಗಳು ಸಾಕಷ್ಟು ಮಿಸ್ಟೇಕ್ಗಳನ್ನು ಮಾಡಿ ಸಿಕ್ಕಿರುವಂಥ ಸೀಟನ್ನೇ ಕಳ್ಕೊಂಡ್ಬಿಡ್ತೀರಾ. ಆ ರೀಸನಿಂದ ಇದನ್ನು ಹೇಳ್ತಿರೋದು. ನಂತರದಲ್ಲಿ ಅಭ್ಯರ್ಥಿಗಳಿಗೆ ನಿಮಗೆ ನೂಡಲ್ ಸೆಂಟ್ರಲ್ಲಿ ಸ್ಲಿಪ್ ಎಲ್ಲ ಕೊಟ್ಟರು ಅನ್ಕೊಳ್ಳಿ. ಸ್ಲಿಪ್ ಎಲ್ಲ ಕೊಟ್ಟ ನಂತರ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋದು ಇರುತ್ತೆ. ಇದು ಪ್ರಕ್ರಿಯೆ ಇರುವಂಥದ್ದು. ಮತ್ತೆ ಕಾಲೇಜ್ ಬಗ್ಗೆ ನೀವೆಲ್ಲ ವಿಚಾರಿಸ್ಕೊಳ್ಳಿ, ಫೀಸ್ ಅದು ಇದ್ರ ಬಗ್ಗೆ ಹೇಳಿದ್ದೀನಿ. ಸೊ ಈಗ ಅಭ್ಯರ್ಥಿಗಳಿಗೆ ಡೇಟ್ಸ್ ಬಗ್ಗೆ ಮಾಹಿತಿನ ತಿಳಿಸುವಂತಾರೆ. ಇಲಾಖೆ ಕಡೆಯಿಂದ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ದಿನಾಂಕ 31/2025 ಡಿಸೆಂಬರ್ ತಿಂಗಳಂದು ಡಿಸೆಂಬರ್ 31ರಂದು ಅಭ್ಯರ್ಥಿಗಳಿಗೆ ಅದು ಸೀಟ್ ಅಂದರೆ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಪ್ರಕಟ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಬಟ್ ಇವತ್ತು ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಏನೋ ಒಟ್ಟಿನಲ್ಲಿ ಬಿಡಿ ಪರವಾಗಿಲ್ಲ. ಅಂದರೆ ಡಿಸೆಂಬರ್ 31 2025ರಿಂದ ಅಂದರೆ ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಆಗ್ತೀವಿ ಅನ್ನೋ ಅಭ್ಯರ್ಥಿಗಳಿಗೆ ಡಿಸೆಂಬರ್ 31 2025ರಿಂದ ಜನವರಿ 8 2025 ಒಳಗೆ ಅಭ್ಯರ್ಥಿಗಳು ಸಿಕ್ಕಿರುವಂಥ ಕಾಲೇಜಿಗೆ ಅಭ್ಯರ್ಥಿಗಳು ಚಲನ್ ಡೌನ್ಲೋಡ್ ಮಾಡ್ಕೊಂಡು ನಂತರದಲ್ಲಿ ಒಂದು ಅಡ್ಮಿಷನ್ ಸ್ಲಿಪ್ಗೆ ಸಂಬಂಧಪಟ್ಟಂತೆ SBI ಬ್ಯಾಂಕ್ನ ಹಣವನ್ನು ಪೇ ಮಾಡಿ ಯಾವ ಅಭ್ಯರ್ಥಿಗಳು ಹೇಳಿದ್ನಲ್ಲ ಅವರುಗಳು ನಂತರದಲ್ಲಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಸಿಕ್ಕಿರೋ ಕಾಲೇಜಿಗೆ ನಿಗದಿತ ದಿನಾಂಕದೊಳಗೆ ಅಡ್ಮಿಷನ್ ಆಗಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಜನವರಿ 8ನೇ ತಾರೀಕು ತನಕ ಅವಕಾಶ ಇರುತ್ತೆ ಅಭ್ಯರ್ಥಿಗಳಿಗೆ. ಬಟ್ ಆದರೆ ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ಗೆ ಅಭ್ಯರ್ಥಿಗಳಿಗೆ ಆ ಒಂದು ಸ್ಲಿಪ್ನಲ್ಲಿ ಡೇಟ್ ಮೆನ್ಷನ್ ಮಾಡಿರ್ತಾರೆ. ಆ ದಿನಾಂಕದೊಳಗಡೆ ಅಡ್ಮಿಷನ್ ಆಗಬೇಕಿರುತ್ತೆ ಅಭ್ಯರ್ಥಿಗಳಿಗೆ. ಸೊ ಆ ಕಾರಣಕ್ಕೆ ಕೆಲವೊಂದು ಅಭ್ಯರ್ಥಿಗಳಿಗೆ ಅವರು ಸ್ಲಿಪ್ನ ಯಾವ ದಿನ ಪಡ್ಕೊಂತಾರಲ್ಲ ಅದಕ್ಕಿಂತ ಒಂದು ಇಷ್ಟು ದಿನಾಂಕ ಅಂತ ಕೊಟ್ಟಿರ್ತಾರೆ ಕೆಲವೊಂದು ಅಭ್ಯರ್ಥಿಗಳಿಗೆ. ಹಂಗಂತ ತುಂಬ ದಿನ ಏನು ಕೊಟ್ಟಿರೋದಿಲ್ಲ. ಸೊ ಆ ಕಾರಣಕ್ಕೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿರಿ. ಸ್ಲಿಪ್ಪಲ್ಲಿ ಡೇಟ್ ಮೆನ್ಷನ್ ಆಗಿರುತ್ತೆ. ಒಟ್ಟಿನಲ್ಲಿ ಈ ಡೇಟಲ್ಲಿ ಅಡ್ಮಿಷನ್ ಆಗಬೇಕಿರುತ್ತೆ. ಅದನ್ನಂತೂ ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಾವು ಲಾಸ್ಟ್ ಡೇಟ್ ಸ್ಲಿಪ್ ತೊಗೊಂಡ್ವಿ ಜನವರಿ 8ಕ್ಕೆ ಅಂತಂದ ಆ ಒಂದು ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ 1 ರಿಂದ 2 ದಿನ ಒಂದು ಎಕ್ಸ್ಟ್ರಾ ಅಲ್ಲಿ ಆ್ಯಡ್ ಆಗಿರುತ್ತೆ. ಅಥವಾ ಸ್ಲಿಪ್ಪಲ್ಲಿ ಯಾವ ಡೇಟ್ ಕೊಟ್ಟಿರ್ತಾರೆ ಅದರಲ್ಲಿ ಅಡ್ಮಿಷನ್ ಆಗಬೇಕಿರುತ್ತೆ. ನೀವು 8ಕ್ಕೆ ತೊಗೊಂಡ್ರೆ 9-10ನೇ ತಾರೀಕು ಕೊಡೋ ಸಾಧ್ಯತೆ ಇರುತ್ತೆ. ತುಂಬ ಡಿಲೇನೂ ಮಾಡಕ್ಕೆ ಹೋಗ್ಬೇಡಿ. ವಿಚಾರಿಸ್ಕೊಡಿ ಏನು ಮಾಡಬೇಕು ಅಂತಂದ್ಬಿಟ್ಟು ಕಾಲೇಜ್ ಬಗ್ಗೆ ವಿಚಾರಿಸಕ್ಕೆ ನಿಮ್ಗೆ ಐಡಿಯಾ ಸಿಗುತ್ತೆ. ಸೊ ಆ ಕಾರಣಕ್ಕೆ ಬೇಗನೆ ತುಂಬ ತಡನೂ ಮಾಡಕ್ಕೆ ಹೋಗ್ಬೇಡಿ. ಸೊ ಆ ಕಾರಣಕ್ಕೆ ಒಂದಿನಂತೂ ಟೈಮ್ ಸಿಗುತ್ತೆ ನಿಮಗೆ. ನಾಳೆನೇ ಹೋಗ್ಬಿಟ್ಟು ಕಾಲೇಜ್ ಬಗ್ಗೆ ವಿಚಾರಿಸ್ಕೊಂಡು ಓಕೆನಾ ಕಾಲೇಜ್ ಏನಿತ್ತು ಅಂತೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ದೂರ ಇದೆ ಹಾಗೆ ಅನ್ನತಕ್ಕಂಥ ಅಭ್ಯರ್ಥಿಗಳು ಏನೂ ಮಾಡಲಿಕ್ಕಾಗಲ್ಲ. ಕಾಲ್ ಮುಖಾಂತರ ಸಂಪರ್ಕ ಮಾಡಿ ಅಂದರೆ ಕಾಲೇಜ್ಗಳಿಗೆ. ಆಗ್ತಿಲ್ಲ ಅಂದರೆ ನಿಮ್ಮ ಗೊತ್ತಿರೋರು ಇದ್ದರೆ ಅಲ್ಲಿ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿಸಿ ಅವ್ರಿಗೆ. ಇಲ್ಲಾಂದರೆ ನೀವೇ ಹೋಗ್ಬಿಟ್ಟು ಬನ್ನಿ, ಸುಮ್ಮನೆ ಸೀಟನ್ನು ಕಳ್ಕೊಬೇಡಿ ಅಥವಾ ಕಾಲೇಜ್ ಬಗ್ಗೆ ವಿಚಾರಿಸಿ. ಸುಮ್ಮನೆ ಏನೋ ತಪ್ಪುಗಳನ್ನ ಮಾಡ್ಬಿಟ್ಟು ಸ್ಲಿಪ್ ತಗೊಂಡ್ಬಿಡೋಣ ಆಮೇಲೆ ಕಾಲೇಜ್ಗೆ ಹೋಗೋಣ ಆ ತಪ್ಪುಗಳನ್ನ ಮಾಡೋಕೆ ಹೋಗಬೇಡಿ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಡೌಟ್ಸ್ ಇದಾವೆ ಅಂದರೆ ಇನ್ಸ್ಟಾಗ್ರಾಮ್ ಮುಖಾಂತರ ಸಂಪರ್ಕ ಮಾಡಬಹುದು. ಆಲ್ ದ ಬೆಸ್ಟ್.